ಎಲ್ರಿಗೂ ನಮಸ್ಕಾರ. ನಾನೀಗ ಒಂದು ವಿಶೇಷವಾದ ಸ್ಥಳಕ್ಕೆ ಆಗಮಿಸಿರ್ತೀನಿ. ಸೊ ಇದುವೇ ಮುನೇಶ್ವರ ಟೆಂಪಲ್. ಈ ಒಂದು ದೇವಸ್ಥಾನದ ಮಹಿಮೆಯನ್ನ ಎಲ್ಲ ಭಕ್ತವೃಂದಕ್ಕೆ ಅರ್ಪಣೆಯನ್ನ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ, ಇದು ತಮಿಳುನಾಡಲ್ಲಿರ್ತಕ್ಕಂಥ ದೇವಸ್ಥಾನ. ಈ ಒಂದು ಮುನೇಶ್ವರ ದೇವಸ್ಥಾನ ತಮಿಳುನಾಡಲ್ಲಿದೆ. ಸೊ ಇಲ್ಲಿಗೆ ನಾವು ಯಾವ ರೀತಿ ಬರಬೇಕು? ಸೊ ಟೂ ವೀಲರ್ಲಿ ಬರ್ತಕ್ಕಂಥವ್ರು ಮಲೆ ಮಹದೇಶ್ವರ ಬೆಟ್ಟದಿಂದ ಈ ಒಂದು ಮೇಟೂರು ರಸ್ತೆನ ಅನುಸರಿಸಿ ಆಗಮಿಸಿ. ಸೊ ಇಲ್ಲಿ ಒಂದು ಗೋವಿಂದಪಾಡಿ ಅಂತಕ್ಕಂಥ ಸ್ಥಳ ಇದೆ. ಈ ಕಡೆ ನಡೆಯಪ್ಪ. ಈ ಗೋವಿಂದಪಾಡಿ ಅಂತಕ್ಕಂಥ ಸ್ಥಳ ಏನಿದೆ, ಇಲ್ಲಿ ಹೊಳೆನ ದಾಟ್ಕೊಂಡ್ ಬರ್ಬೋದು ಟೂ ವೀಲರ್ಲಿ ಬರ್ತಕ್ಕಂಥವ್ರು. ಸೊ ಅದನ್ನು ಹೊರತುಪಡಿಸಿ ನಾವು ಕಾರಲ್ಲಿ ಬರಬೇಕು ಆ ಥರ ಇದ್ದಂಥವ್ರು ನೀವು ಬೆಂಗಳೂರು ಮಾರ್ಗವಾಗಿ ಹೊಗೆನಕಲ್ ರಸ್ತೆಯನ್ನು ಅನುಸರಿಸಿ ದೆಗಣಿಕೋಟೆ ಈ ಭಾಗವಾಗಿ ಸಹ ಆಗಮಿಸ್ಬೋದು. ಸೊ ಇಲ್ಲಿನ ಒಂದು ವಿಶೇಷತೆ ಏನಪ್ಪ ಅಂದರೆ, ಈ ಒಂದು ಭಗವಂತನ ಸನ್ನಿಧಿಗೆ ಆಗಮಿಸಿರ್ತಕ್ಕಂಥ ಭಕ್ತಾದಿಗಳು ಅವ್ರಿಗೆ ಅವರ ಒಂದು ಕಾರ್ಯಗಳು, ಅವರ ಒಂದು ಹರಕೆಗಳು ಪೂರೈಸಿ, ಅವರ ಹರಕೆಗಳನ್ನೆಲ್ಲ ಯಶಸ್ವಿಯಾಗಿ ತದನಂತರ ಅವರು ಸೇವೆಗಳನ್ನು ಸಲ್ಲಿಸಿರ್ತಕ್ಕಂಥದ್ದು ಇದು. ತಾವು ವೀಕ್ಷಣೆ ಮಾಡಿ, ಇಲ್ಲೆಲ್ಲ ಗೊಂಬೆಗಳು ಮಾಡಿದ್ದಾರೆ ನೋಡಿ, ಅಲ್ಲೆಲ್ಲ ತೋರ್ಸಪ್ಪ, ಅಲ್ಲೆಲ್ಲ ನೋಡಿ, ಅಲ್ಲೆಲ್ಲ ಗೊಂಬೆಗಳು ಮಾಡಿದ್ದಾರೆ. ಸೊ ಈ ರೀತಿಯ ಹರಕೆಗಳನ್ನ ಇಲ್ಲಿ ಸಲ್ಲಿಸಿರ್ತಾರೆ. ಸೊ ಈ ತರದ ಗೊಂಬೆಗಳನ್ನ ನಾವು ಸಾವಿರಾರು ಗೊಂಬೆಗಳು ನೋಡ್ಬೋದು ಬಂಧುಗಳೇ. ಅಂದ್ರೆ ಎಷ್ಟು ಭಕ್ತರನ್ನ ಈ ಭಗವಂತ ಮುನೇಶ್ವರರು ಕಾಪಾಡಿದ್ದಾರೆ ಅಂತಕ್ಕಂಥದ್ದನ್ನ ನೀವು ಗಮನಿಸ್ಬೋದು ಬಂಧುಗಳೇ. ನಾನು ಈ ಸನ್ನಿಧಿಗೆ ಬರಲು ಬಹುಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ, ನೋಡ್ರಿ, ನನ್ನಲ್ಲಿರ್ತಕ್ಕಂಥ ಒಂದು ಸಣ್ಣ ಸಮಸ್ಯೆ ನಾನು ತಮಗೆ ಒಂದು ವರದಿ ಮಾಡ್ತೀನಿ. ನೋಡ್ರಿ, ಇವತ್ತೇನಾಗಿದೆ ಗೊತ್ತಾ, ಒಂದು ರಾಜಕೀಯವಾಗಿ ಮುಂದೆ ಮುನ್ನುಗ್ತಾರೆ, ಇಲ್ಲ ಅಂತಂದ್ರೆ ಬೇರೆ ತರ ಇಂಪ್ಲುಯೆನ್ಸ್ಗಳು, ಸರಿಗಿಡಿ, ಬೇರೆ ತರ ಇಂಪ್ಲುಯೆನ್ಸ್ಗಳನ್ನ ಬಳಸ್ಕೊಂಡು ಒಬ್ರನ್ನ ತುಳಿದು ಬೆಳೀತಕ್ಕಂಥ ಕೆಲಸಕ್ಕೂ ಮುಂದಾಗ್ತಾ ಇದ್ದಾರೆ. ಸೊ ಅದನ್ನೆಲ್ಲ ಗಮನಿಸಿ ನಾನು ಸಹ ಭಗವಂತನಿಗೆ ಒಂದು ವರದಿ ಸಲ್ಲಿಸೋಣ ಅಂತ ಬಂದಿದ್ದೀನಿ. ಆ ಸ್ವಾಮಿ ಈ ಮುನೇಶ್ವರ ಸ್ವಾಮಿ ಅವರಿಗೆ ವರದಿ ಸಲ್ಲಿಸಿದ್ದೀನಿ. ಯಾರೆಲ್ಲ ಅನ್ಯಾಯಕ್ಕೆ ಒಳಪಟ್ಟಿರ್ತೀರ ಅವರು ಈ ಸನ್ನಿಧಿ ಬರ್ರಪ್ಪ, ಬನ್ನಿ, ನಿಮ್ಮ ಕಷ್ಟಗಳನ್ನ ಆ ಸ್ವಾಮಿಗೆ ಹರಕೆ ರೂಪದಲ್ಲಿ ತಮ್ಮ ಒಂದು ಕಷ್ಟ ಕಾರ್ಪಣೆಗಳನ್ನ ಶೇರ್ ಮಾಡ್ಕೊಳ್ಳಿ. ತದನಂತರ ನಿಮ್ಗೆ ಕನಿಷ್ಠ ಅಂದ್ರೆ 3 ತಿಂಗಳು ಕಾಲಾವಕಾಶ, 3 ಮಾಸ ಅಂತ ಹೇಳ್ತಾರೆ. ಇಲ್ಲಿ ಪೂಜೆನ ಸಲ್ಲಿಸ್ತಕ್ಕಂಥ ತಮ್ಮಡಿಯವರು 3 ಮಾಸದಲ್ಲಿ ನಿಮ್ ಕೆಲಸ ಆಯ್ತದೆ ಅಂತ ಹೇಳ್ತಾರೆ. ಸೊ 3 ತಿಂಗಳಲ್ಲಿ ನಿಮ್ಮ ಒಂದು ಕಷ್ಟ ಕಾರ್ಪಣೆಗಳೆಲ್ಲ ಆ ಭಗವಂತ ಒಂದು ಹರಕೆ ರೂಪದಲ್ಲಿ ನಿಮ್ಮ ಸಮಸ್ಯೆಗಳನ್ನ ಆಲಿಸ್ತಕ್ಕಂಥ ಕಾರ್ಯವನ್ನ ಮಾಡ್ತಾನೆ. ಸೊ ತಾವು ಬನ್ನಿ, ಈ ಸನ್ನಿಧಾನಕ್ಕೆ ಬಂದು ತಮ್ಮ ಒಂದು ಕಷ್ಟಗಳು ಏನಿದೆ, ಈ ಕಡೆ ಬೇಕು ಸ್ವಲ್ಪ, ತಮ್ಮ ಒಂದು ಕಷ್ಟಗಳು ಏನಿದೆ ಅದನ್ನ ವರದಿ ಮಾಡ್ಕೊಳ್ಳಿ, ಭಗವಂತನಿಗೆ ವರದಿ ಮಾಡ್ಕೊಳ್ಳಿ. ಸೊ ತಮ್ಮ ಒಂದು ಸಮಸ್ಯೆಗಳನ್ನ ಸ್ವಾಮಿಯವರಿಗೆ ಅರ್ಪಣೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ವಿಶೇಷವಾಗಿ ಮತ್ತೊಂದು ವಿಚಾರ ಏನಪ್ಪ ಅಂದ್ರೆ, ಇವತ್ತು ಬಡವರು, ಅಸಹಾಯಕರು, ಸೊ ನಿರ್ಗತಿಕರು ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅನ್ಯಾಯಕ್ಕೆ ಒಳಗಾಗಿ ಸುಮ್ಮನಾಗ್ಬಿಡ್ತಾರೆ. ಅಯ್ಯೋ ಬಿಡಪ್ಪ, ದೇವ್ರು ನೋಡ್ಕೊತಾನೆ, ಏನೋ ಒಂದು ಮಾಡ್ಕೊತಾನೆ ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಸೊ ಅಂಥವ್ರು ವಿಶೇಷವಾಗಿ ಇಂಥ ಸ್ಥಳಕ್ಕೆ ಬನ್ನಿ. ಅರ್ಥ ಆಯ್ತಾ? ಈ ಮುನೇಶ್ವರ ಸ್ವಾಮಿಯವರ ಸನ್ನಿಧಿಗೆ ಬಂದ್ರೆ ನಿಮ್ಗೆ ತಾವು ವೀಕ್ಷಣೆ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ನೋಡ್ರಿ, ಯಾವ ರೀತಿ ಎಷ್ಟೆಲ್ಲ ಅರಿಕೆಗಳನ್ನ ಈ ಒಂದು ಸ್ವಾಮಿಯವರು ತೀರಿಸಿದ್ದಾರೆ. ಈ ಒಂದು ಸ್ವಾಮಿಯವರು ಎಷ್ಟೆಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಕೊಟ್ಟಿದ್ದಾರೆ. ಸೊ ಇಲ್ಲಿಗೆ ಬಂದಿರತಕ್ಕಂಥ ಅದೆಷ್ಟೋ ಜನ ಭಕ್ತಾದಿಗಳಿಗೆ ಒಳಿತಾಗಿದೆ ಬಂಧುಗಳೇ, ಒಳಿತಾಗಿದೆ. ಇದುವೇ ಮುನೇಶ್ವರ ಸ್ವಾಮಿಯವರ ಸನ್ನಿಧಿ. ಈ ಒಂದು ಎಕ್ಸಾಕ್ಟ್ ಗೂಗಲ್ ಲೊಕೇಶನ್ ಹಾಕ್ತೀನಿ, ತಾವು ಸಹ ಆಗಮಿಸಿ. ಇಲ್ಲಿ ಬರ್ತಕ್ಕಂಥವ್ರು ಯಾರು ಸಹ ನನ್ನಷ್ಟು ವಿಡಿಯೋನ ಇಷ್ಟು ಸ್ಪಷ್ಟವಾಗಿ ಮಾಹಿತಿಯನ್ನು ನೀಡಲು ಸಾಧ್ಯವೇ ಇಲ್ಲ. ನೀವು ಹುಡುಕಿ ನೋಡಿ ಬೇಕಾರೆ. ಸುಮ್ಮನೆ ಬರ್ತಾರೆ, ಅದು ಸ್ಟೈಲಿಶ್ ಆಗಿ ವಿಡಿಯೋ ಮಾಡ್ಬಿಡ್ತಾರೆ, ಚಕ್ ಹಾಕ್ಬಿಡ್ತಾರೆ, ಪಟ್ ಮುಗಿಸ್ಬಿಡ್ತಾರೆ. ಅದಲ್ಲ, ನಾವು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ನಿಮಗೆಲ್ಲ ಸೂಕ್ತ ಮಾಹಿತಿಯನ್ನು ತಲುಪಿಸಿರ್ತೀವಿ. ಸೊ ಈಗಾಗಲೇ ನಾನು ವಿಡಿಯೋ ಮಾಡಿದ್ದೀನಿ, ಒಂದು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕ್ತೀನಿ, ಅದನ್ನು ಸಹ ಅರ್ಪಣೆ ಮಾಡ್ತೀನಿ. ಇಲ್ಲಿ ಯಾವ ರೀತಿ ಬರ್ಬೋದು, ನಾವು ಕರ್ನಾಟಕದಿಂದ ಹೆಂಗೆ ಬಂದ್ವಿ, ಪ್ರತಿಯೊಂದು ಸಹ ಮಾಹಿತಿಯನ್ನು ಹಾಕಿರ್ತೀನಿ. ಸೊ ಇದುವೇ ಮುನೇಶ್ವರ ಸ್ವಾಮಿಯವರ ಸನ್ನಿಧಿ. ನಾನು ಮತ್ತೊಮ್ಮೆ ಮಗದೊಮ್ಮೆ ಹೊಡೆದು ಹೇಳ್ತಿದ್ದೀನಿ, ಅನ್ಯಾಯಕ್ಕೆ ಒಳಗಾದವರು, ಮೋಸಕ್ಕೆ ಒಳಗಾದವರು ಈ ಸನ್ನಿಧಿಗೆ ಬಂದು ತಮ್ಮ ಒಂದು ಕಷ್ಟವನ್ನು ದೇವ್ರಿಗೆ ಸಲ್ಲಿಸಿ ನಿಮಗೆ ದ್ರೋಹ ಭಾಗದವ್ರನ್ನ ಮಟ್ಟಾಕ್ತಕ್ಕಂಥ ಕೆಲಸವನ್ನು ಭಗವಂತ ಮಾಡೇ ಮಾಡ್ತಾನೆ ಅಂತ ಹೇಳ್ತಾ, ಸೊ ನಾನು ಯಾಕೆ ಈ ವಿಚಾರವನ್ನು ತಮಗೆ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನ ಅಮಾಯಕರು ಪಾಪ ಅನ್ಯಾಯಕ್ಕೆ ಒಳಗಾಗಿರ್ತಾರೆ, ಅವ್ರು ಏನು ಮಾಡೋಕ್ಕಾಗಲ್ಲ, ಅಸಹಾಯಕರಾಗಿ ಸುಮ್ಮನಿದ್ದು ಬಿಡ್ತಾರೆ. ಸೊ ಅಂಥವ್ರು ಬರಲಿ ಅಂದ್ಬಿಟ್ಟು ನಾನು ಹೇಳ್ತಾ ಇರೋದು. ಅವರು ಈ ಸ್ವಾಮಿಯವ್ರಿಗೆ ವರದಿಗಳನ್ನು ಸಲ್ಲಿಸಲಿ ಅಂದ್ಬಿಟ್ಟು ಹೇಳ್ತಾ ಇರೋದು. ಹಾಗೆ ಮತ್ತೊಂದು ವಿಚಾರ, ನಿಮಗೆ ಕೆಲಸಗಳಿರಲ್ಲ, ವೃತ್ತಿ ಜೀವನ ಇಲ್ಲ, ಬದುಕಿಲ್ಲ, ನಿರುದ್ಯೋಗಿಗಳು, ಅಂಥವ್ರು ಸಹ ಈ ಸನ್ನಿಧಿ ಬನ್ನಿ. ಇಲ್ಲಿ ಬಂದು ನಾನು ಸಹ ಒಂದು ಗೊಂಬೆ ಮಾಡಿಸ್ಕೊಡ್ತೀನಿ ಸ್ವಾಮಿ ಅಂತ ಒಂದು ಹರಕೆ ಮಾಡ್ಕೊಳ್ಳಿ. ಹರಕೆ ಮಾಡ್ಕೊಂಡು ಬನ್ನಿಯಪ್ಪ ಈ ಕಡೆ. ತಾವು ಒಂದು ಹರಕೆ ಮಾಡ್ಕೊಳ್ಳಿ, ಹರಕೆಯನ್ನ ತೀರಿಸ್ತಕ್ಕಂಥ ಕಾರ್ಯವ ತಾವೇ ಬಂದು ಇಲ್ಲಿ ಮಾಡ್ತೀರಾ. ಯಾಕಂದ್ರೆ ಆ ರೀತಿಯ ಒಂದು ವೀಕ್ಷಣೆಗಳು ಸ್ವಲ್ಪ ಬೇಗ ನೋಡ್ರಿ,
ಈ ರೀತಿಯ ಒಂದು ವೀಕ್ಷಣೆಗಳು ನಮಗೆ ಸಿಗ್ತಾ ಐತೆ, ಇಲ್ಲಿ ಪ್ರತ್ಯಕ್ಷ ಸಾಕ್ಷಿ ಸಮೇತ ಸಿಗ್ತಾ ಐತೆ. ಇಲ್ಲಿ ನೋಡ್ರಿ, ಲಾಯರ್ಗಳು ನೋಡಿ, ಡಾಕ್ಟರ್ಗಳು ನೋಡ್ಬೋದು, ಪೊಲೀಸ್ನವ್ರು ನೋಡ್ಬೋದು, ಎಷ್ಟೆಲ್ಲ ಸೇವೆಗಳು ಮಾಡಿದಾರೆ ಗೊತ್ತಾ. ಮನೆಗಳು ಇಲ್ಲಿ ನೋಡ್ರಿ, ಮನೆ ತೋರ್ಸಪ್ಪ ಇಲ್ಲಿ, ಮನೆಗಳು ನೋಡಿ. ಆಮೇಲೆ ಲಾರಿ, ಅಲ್ಲಿ ನೋಡ್ರಿ ಬೈಕು, ಲಾರಿ, ಕಾರು, ಏನ್ ಬೇಕು ಅವ್ರ ಹರಕೆ ಎಲ್ಲವೂ ಸಹ ತೀರೋಗಿದೆ, ಎಲ್ಲವೂ ಸಹ ತೀರಿಸಿದ್ದಾರೆ ಸ್ವಾಮಿಯವರು, ಮುನಿಯಪ್ಪ ಅವರು. ಸೊ ಇಲ್ಲಿ ಏನಾಗ್ತಾ ಇದ್ದಾರೆ, ಬಿಸಿಲು ಸ್ವಲ್ಪ ಕಾಲು ಸುಡ್ತೈತೆ, ಅದಕ್ಕೋಸ್ಕರ ಸ್ವಲ್ಪ ಬೇಗ ಬರ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ನೋಡ್ಬೋದು ಒಂದು ಪ್ರತಿಯೊಂದು ಹರಕೆಗಳನ್ನ ತೀರಿಸಿಕೊಳ್ಳುವ ಕಾರ್ಯವನ್ನ ಈ ಒಂದು ಸನ್ನಿಧಾನದಲ್ಲಿ ನಾವು ವೀಕ್ಷಣೆಯನ್ನ ಮಾಡಬಹುದು. ಈಗ ನಾನು ಸ್ವಾಮಿಯವರ ಸನ್ನಿಧಾನದ ಒಂದಷ್ಟು ವೀಕ್ಷಣೆಗಳನ್ನ ತೋರ್ಪಡಿಸ್ತಾ ಇದ್ದೀನಿ, ತಾವು ಗಮನಿಸಿ. ಇಲ್ಲಿ ನೋಡಿ, ಎಷ್ಟೆಲ್ಲ ಹರಕೆಗಳು ಯಶಸ್ವಿಯಾಗಿದೆ ಅಂತಕ್ಕಂಥದ್ದನ್ನ ನೇರವಾಗಿ ನೋಡ್ಬೋದು ನೀವು. ನೋಡ್ರಿ, ಇಷ್ಟೆಲ್ಲ ಇದೆ. ಸೊ ಇಲ್ಲೆಲ್ಲ ಒಂದು ಪ್ರಸಾದದ ವ್ಯವಸ್ಥೆಗಳು ಸಹ ಇದೆ. ತಾವು ಬಂದು ದಿನ ಊಟ ಇದೆ, ಇಲ್ಲಿ ಪ್ರಸಾದದ ಒಂದು ಸೇವನೆಯನ್ನು ಸಹ ಮಾಡ್ಬೋದು. ನೋಡ್ರಿ ನೋಡ್ರಿ ನೋಡ್ರಿ, ಮುನೀಶ್ವರ ಸ್ವಾಮಿಯವರ ದೇವಸ್ಥಾನ ಇದಾಗಿರ್ತದೆ. ಸ್ವಾಮಿಯವರ ಹತ್ರ ಹರಕೆ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನಪ್ಪ ಅಂದ್ರೆ ಸ್ವಲ್ಪ ಸಂಜೆ ಟೈಮು, ಬೆಳಗಿನ ಟೈಮ್ ಬಂದರೆ ಬೆಸ್ಟ್ ಅನ್ಕೋತೀನಿ. ಯಾಕಂದರೆ ಮಧ್ಯಾಹ್ನ ಟೈಮ್ ಬಂದರೆ ನಿಮಗೆ ಕಾಲು ಸುಡುತ್ತೆ ಇಲ್ಲಿ, ಅದೊಂದು ಸ್ವಲ್ಪ ಗಮನಿಸಬೇಕಾದಂತಹ ಅಂಶ. ನೋಡ್ರಿ, ದೇವಸ್ಥಾನದ ವೀಕ್ಷಣೆ ಇದಾಗಿರ್ತದೆ. ಇವರೇ ಅರ್ಚಕ್ರ. ಅಬ್ಬಬ್ಬಬ್ಬಬ್ಬ, ಈ ಒಂದು ಸ್ವಾಮಿಯವರ ಸನ್ನಿಧಾನದ ಒಂದು ಪರಿಚಯವನ್ನು ಎಲ್ಲ ಭಕ್ತವೃಂದಕ್ಕೆ ಅರ್ಪಣೆಯನ್ನು ಮಾಡಿರ್ತೀನಿ. ಸೊ ಎಷ್ಟೋ ಜನಕ್ಕೆ ಪಾಪ ನಾನಾ ಥರ ಸಮಸ್ಯೆಗಳಿರ್ತವೆ. ಸೊ ಅವರು ಇಲ್ಲಿಗೆ ಬರ್ಬೋದು, ಈ ಒಂದು ಮುನೀಶ್ವರ ಸ್ವಾಮಿಯವರ ಸನ್ನಿಧಿಗೆ ಆಗಮಿಸಿ ತಮ್ಮ ಕಷ್ಟಗಳನ್ನು ವರದಿಯನ್ನು ಮಾಡ್ಬೋದು ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀವಿ. ಸಾಕು ಗುರುಗಳು ಹೇಳಾಯ್ತಲ್ಲ ಆಗಲೇ, ಗುರುಗಳು ಇನ್ನೊಂದ್ಸಲ ಹೇಳ್ಸ್ಬಿಡಿ ಸ್ವಾಮಿ ಹೊರ. உள்ளெல்ல போயிட்டு வந்தேன் சுவாமி. அப்படியா? அவங்க நினைச்சிட்டு போனது நிறைவேறி போச்சு. அவங்க கையில பைசா இல்ல, பைசா இல்லாதனால வெயிட்டிங்ல இருக்குதுன்னா இவ்வளவு செலவு வைக்க வேண்டியது இருக்குது. இடம் இல்ல, அதே சாந்தங்களே நுழைக்க வேண்டியதான். ಏನಂತೆ ಜಾಗ ಸಾಲ್ತಾ ಇಲ್ಲ ವಿಗ್ರಹ. அப்படியா? விட மாட்டேங்கிறான். ஆமா 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 ஆமா. ಮಾಡಿದ್ರೆ ನೀರು ಕೊಚ್ಕೊಂಡು ಹೋಗ್ಬಿಡುತ್ತೆ, ಒಳ್ಳೆ ಕಡೆ ಮಾಡಿದ್ರೆ. ಸೊ ಇದು ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲಾ ಹೆಸರಾಗ್ತಾ ಇದೆ. ಈ ಒಂದು ಸನ್ನಿಧಿ ಬಹಳ ಪ್ರಖ್ಯಾತಿಯನ್ನು ಹೊಂದ್ತಾ ಇದೆ. ಆದರೆ ಆ ಭಾಗವಾಗಿ ಅರಣ್ಯ ಇರೋದ್ರಿಂದ ಇದು ಇಂಪ್ರೂವ್ಮೆಂಟ್ ಆಗೋಕ್ಕೆ ಅವಕಾಶಗಳು ಸ್ವಲ್ಪ ಕಡಿಮೆನೇ ಅಂತ ಹೇಳ್ತಾ ಇದ್ದಾರೆ. ಸೊ ಬನ್ನಿ, ಈ ಒಂದು ಮುನೀಶ್ವರ ಸ್ವಾಮಿಯವರ ಸನ್ನಿಧಾನಕ್ಕೆ ಆಗಮಿಸಿ ಸ್ವಾಮಿಯವರ ಹತ್ರ ಒಂದು ಹರಕೆಗಳನ್ನು ಮಾಡ್ಕೊಳ್ಳಿ, ನಿಮ್ಮ ಒಂದು ಕಷ್ಟಗಳನ್ನು ಬಗೆಹರಿಸಿಕೊಳ್ಳಿ. ಧನ್ಯವಾದಗಳು.